ಖುಷಿ ಆಗ್ತಾ ಇದೆ, ಯಾಕೆಂದ್ರೆ ಒಂದು ಹೊಸ ಪ್ರಯತ್ನ ಮಾಡಿದ್ವಿ. ಸೊ ಅದನ್ನ ಅನಿಸ್ತಾ ಇದೆ, ತುಂಬಾ ಖುಷಿಯಾಗಿದೆ. ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೌಂಡ್ ಆಗ್ಲಿ, ವಿಜುವಲ್ ಎಫೆಕ್ಟ್ ಆಗ್ಲಿ, ಅಥವಾ ಕ್ಲೈಮ್ಯಾಕ್ಸ್ ಆಗ್ಲಿ, ಎಲ್ಲರಿಗೂ ಇಷ್ಟ ಆಗಿದೆ. ತುಂಬಾ ಖುಷಿ ಆಗ್ತಾ ಇದೆ. ಎರಡೆರಡು ಸಲ ನೋಡ್ಬೇಕು, ಅವಾಗ ಅರ್ಥ ಆಗುತ್ತೆ ಅಂತ ಇದ್ದಾರೆ. ಖಂಡಿತ 2 ಅಲ್ಲ 3 ಸಲ ನೋಡಿ. ಆ ರೀತಿ ಸ್ಟೋರಿ ನರೇಶನ್ ಹಾಗೆ ಇದೆ. ಸೊ ಒಂದ್ಸಲ ಅರ್ಥ ಆಗ್ಲಿಲ್ಲ ಅಂದ್ರೆ 2 ಸಲ ದಯವಿಟ್ಟು ಬಂದು ಥಿಯೇಟರ್ ಸಿನಿಮಾ ನೋಡಿ. ಸರ್ ಅಟ್ ದ ಎಂಡ್ ಅಲ್ಲಿ ಕನ್ಕ್ಲೂಷನ್ ಸಿಕ್ಕಿಲ್ಲ, ತುಂಬಾ ಕನ್ಫ್ಯೂಷನ್ ಅಲ್ಲಿ ಹೋದ್ರು. ಪಾರ್ಟ್ 2 ಅಲ್ಲಿ ಮೇಬಿ ಕನ್ಕ್ಲೂಷನ್ ಸಿಗುತ್ತಾ ಅನ್ಕೊಂಡು ಹೋದ್ರು ಒಂದಷ್ಟು ರಿವ್ಯೂಸ್. ಏನ್ ಹೇಳ್ತಾರೆ? ಅದು ಪಾರ್ಟ್ 2 ನೋಡ್ಬೇಕು. ಪಾರ್ಟ್ 2 ಪ್ಲಾನ್ ಆಗಿದೆಯಾ? ಫಸ್ಟ್ ಅದನ್ನ ಡೈರೆಕ್ಟರ್ ಕೇಳ್ಬೇಕು ನೀವು. ಅದನ್ನು ಅವ್ರನ್ನ ಕೇಳ್ಬೇಕು. ಹೌದು, ಹಾಗೆ ಎಲ್ರಿಗೂ ನಮಸ್ತೆ. ಖುಷಿ ಎಲ್ರಿಗೂ ಆಗುತ್ತೆ ಸಿನಿಮಾ ಮಾಡೋರ್ಗೆ. ನಂದೊಂದು ಕಲ್ಪನೆ ಏನಿತ್ತು ಅದನ್ನ ಸಿನಿಮಾ ಮಾಡಿದೀನಿ. ಜನ ಏನ್ ಹೇಳ್ತಾರೆ ಸಿನಿಮಾ ನೋಡಿ, 4 ಜನ ಮಧ್ಯೆ ಏನ್ ಹೇಳ್ತಾರೆ ಅದೇ ಮುಖ್ಯ. ಈಗ ಸಿನಿಮಾ ನೋಡಿದವರು ಸಿನಿಮಾ ಇಷ್ಟ ಆಗಿದೆ ಅಂದ್ರೆ ಖಂಡಿತ 4 ಜನ ಕೇಳಿ ಎಲ್ಲರೂ ಬಂದು ಸಿನಿಮಾ ನೋಡ್ಲಿ. ಒಂದು ಹೊಸ ಕಾನ್ಸೆಪ್ಟ್ ಮಾಡಿದೀನಿ, ನೋಡಿ ಇಷ್ಟ ಆದ್ರೆ ಮಾತ್ರ ಬೇರೆ ಎಲ್ಲರಿಗೂ ಹೇಳಿ ಸಿನಿಮಾ ನೋಡೋದಕ್ಕೆ ಅಷ್ಟೇ. ಸರ್ ನಿಜವಾಗ್ಲೂ ಈ ರೀತಿ ಇರುತ್ತಾ? ಆದ್ರೆ ಆಗುತ್ತಾ? ಇದೆ ಮೇಡಮ್, ಇದೆ ಮೇಡಮ್. ತುಂಬಾ ಜಾಗಗಳಿದಾವೆ ನಮ್ಮ ಇಂಡಿಯಾದಲ್ಲೇ, ತುಂಬಾ ಜಾಗ ಇದೆ, ಕರ್ನಾಟಕದಲ್ಲೇ ಇದೆ ಆ ರೀತಿ ಒಂದ್ ಕತೆ. ಅದಕ್ಕೆ ಸೌಂಡ್ ಎಫೆಕ್ಟ್ ಮತ್ತೆ ಕ್ಯಾಮ್ರಾ ವರ್ಕ್ ಬಗ್ಗೆ ತುಂಬಾ ಹೊಗಳ್ತಾ ಇದ್ರು. ಚೆನ್ನಾಗಿದೆ, ಒಂದು ಇಂಡಸ್ಟ್ರಿ ಒಳ್ಳೆ ಕ್ಯಾಮ್ರಾಮನ್ ಅಂತ ಹೇಳ್ತಿದ್ರು. ಹೌದು, ರಾಜು ಅಂತ ನನ್ನ ಫ್ರೆಂಡ್ ಇಲ್ಲೇ ಇದ್ದಾನೆ. ಸೊ ಕ್ಯಾಮ್ರಾ ಬಗ್ಗೆ, ಮ್ಯೂಸಿಕ್ ಬಗ್ಗೆ ಖಂಡಿತ ಹೊಗಳ್ತಾರೆ ಅಂತ ನಾನು ಮುಂಚೆನೆ ಹೇಳಿದ್ದೆ. ಸೊ ಅದೆಲ್ಲ ಪ್ರತಿಯೊಬ್ರು ಮಾತಾಡ್ತಾರೆ. ಇನ್ಮೇಲೆ ಏನಿದ್ರು ರಾಜು ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಬಗ್ಗೆನೇ ಮಾತಾಡೋದು, ನನ್ನ ಬಗ್ಗೆ ಇನ್ಯಾರು ಮಾತಾಡಲ್ಲ. ಕತೆ ಎಲ್ಲರಿಗೂ ಗೊತ್ತಾಗುತ್ತೆ. ನಮ್ ರೈಟ್ರು. ಸೊ ಇನ್ನ ಡೈಲಾಗ್ ಬಗ್ಗೆ ಇವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಹೊಸ ತರ ಸಿನಿಮಾ ಮಾಡ್ಬೇಕು ಅಂಡ್ ಸಿನಿಮಾನೇ ನಮ್ ಕನ್ಸು, ನಮ್ದು ಡೆಸ್ಟಿನಿ ಕೂಡ ಅಂತ ಅನ್ಕೊಂಡು ಕಟ್ಕೊಂಡಿರೋ ತಂಡ ಇದು. ಅದೇ ರೀತಿ ಒಂದು ಹೊಸ ಸಿನಿಮಾ ಮಾಡಿದೀವಿ. ಅಂಡ್ ಹೊಸ ಸಿನಿಮಾ ಮಾಡೋದು, ಕತೆ ಮಾಡೋದು ಮುಖ್ಯ ಅಲ್ಲ, ಅದು ಜನಕ್ಕೆ ಎಷ್ಟು ಕನೆಕ್ಟ್ ಆಗುತ್ತೆ, ಜನ ಅದ್ರ ಬಗ್ಗೆ ಏನು ಅಂತ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಬಟ್ ಇವತ್ತು ಆ ಒಂದು ಖುಷಿ ಇದೆ ನಮ್ಗೆ, ಯಾಕಂದ್ರೆ ಜನ ತುಂಬಾ ಒಳ್ಳೆ ರೀತಿಯಿಂದ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತುಂಬಾ ಸಂತೋಷ ಇದೆ. ಅಂಡ್ ಜನರ ಹತ್ರ ಮತ್ತೊಮ್ಮೆ ಅದನ್ನೇ ಕೇಳ್ಕೊತೀನಿ, ನಿಮ್ಗೆ ಏನ್ ಖುಷಿ ಕೊಟ್ಟಿದೆ, ನೀವೇನು ಒಂದು ಎಕ್ಸ್ಪೀರಿಯನ್ಸ್ ನ ಫೀಲ್ ಮಾಡಿದೀರಾ, ದಯವಿಟ್ಟು ನಿಮ್ ಫ್ರೆಂಡ್ಸ್ಗೆ, ನಿಮ್ ಫ್ಯಾಮಿಲಿಗೆ ಎಲ್ರಿಗೂ ಹೇಳಿ, ಅವ್ರಿಗೂ ಸಿನಿಮಾ ನೋಡಕ್ಕೆ ಹೇಳಿ. ಹೌದು ಸರ್, ಖಂಡಿತ ಆಗಿರೋ ಸರ್. ಅವರು ಸ್ವಲ್ಪ ಬೇರೆ ರೀತಿ ಇದ್ರು, ಯೂಸ್ ಮಾಡ್ಕೊಳಕ್ ಆಗ್ಲಿಲ್ಲ ಪ್ರಮೋಷನ್ಗೆ. ಸೊ ಆಮೇಲೆ ನಾವು ಈಗ ಸಡನ್ ಆಗಿ ಒಂದು ಪ್ರಮೋಷನ್ ಪ್ಲಾನ್ ಮಾಡಿದ್ವಲ್ಲ, ಸೊ ಹಂಗಾಗಿ ಮಾಡ್ಕೊಳಕ್ ಆಗ್ಲಿಲ್ಲ ಸರ್. ಒಂದ್ ಸರ್ಪ್ರೈಸ್ ಆಗಿ ಇರ್ಲಿ ಅಂತ ಆಗಬೇಕು ನಾವು. ಖಂಡಿತ ಮಾತಾಡಿಸ್ತೀವಿ. ಹೀರೋಯಿನ್ ಗೈರು ಹಾಜರಿ ಇವತ್ತು ಕಾಣ್ತಾ ಇದ್ದಾರೆ. ಅವರು ಕಾರಣಾಂತರದಿಂದ ಬರಕ್ ಆಗಿಲ್ಲ, ಸೊ ಫಾರಿನ್ ಅಲ್ಲಿ ಇದಾರೆ. ಎಲ್ಲ ಅಪ್ಡೇಟ್ ಹೋಗ್ತಾ ಇರೋದು ಅವ್ರಿಗೆ, ಪ್ರತಿಯೊಂದು ನೋಡ್ತಾ ಇರ್ತಾರೆ. ಅವ್ರು ಅಲ್ಲಿಂದಲೇ ವಿಶ್ ಸಿಗುತ್ತೆ ಸರ್, ಸಿಗುತ್ತೆ. ಕ್ಲಾರಿಟಿ ಸಿಕ್ಕಿಲ್ಲ. ಕ್ಲಾರಿಟಿ ಸಿಗ್ಬೇಕಂದ್ರೆ ಇನ್ನೊಂದ್ಸಲ ಸಿನಿಮಾ ನೋಡ್ಬೇಕು. ನೀವು ನೋಡಿದ್ರೆ ಖಂಡಿತ ಕ್ಲಾರಿಟಿ ಸಿಗುತ್ತೆ. ಈ ಸಿನಿಮಾದಲ್ಲೇ ಸಿಗುತ್ತೆ, ಪಾರ್ಟ್ 2 ಕಾಯೋ ಅವಶ್ಯಕತೆ ಇಲ್ಲ. ಈ ಸಿನಿಮಾದಲ್ಲೇ ಕ್ಲಾರಿಟಿ ಸಿಗುತ್ತೆ. ಹೌದು, ಖಂಡಿತ ಖಂಡಿತ. ನೋಡಿ ನಿಮ್ಗೆಲ್ಲ ಇಷ್ಟ ಅಂದ್ರೆ ನೀವ್ ರಿವ್ಯೂ ಕೊಡ್ಬೇಕು. ಇವಾಗೆಲ್ಲ ನಿಮ್ ಕೆಲ್ಸ, ಜನರಲ್ ಕೆಲ್ಸದೆಲ್ಲ ನೀವು ನಿಮ್ ಕಡೆ ನೀವು ಸಹ ಆಗುತ್ತೆ. ದಯವಿಟ್ಟು ಮಾಡಿ, ಎಲ್ಲಾನು ಕರೀರಿ, ಥಿಯೇಟರ್ಗೆ ನೋಡ್ಲಿ. ಇದು ಹೊಸ ರೀತಿ ಸಿನಿಮಾ ಅಂತ ಅನ್ಸುತ್ತು ಅಂತ ನಿಮ್ಗೆಲ್ಲರಿಗೂ ಅನ್ಸಿದ್ರೆ ಖಂಡಿತ ನೀವ್ ಹೇಳಿ 4 ಜನಕ್ಕೆ. ಯಾಕಂದ್ರೆ ಈ ತರ ಹೊಸ ಪ್ರಯತ್ನಗಳು ಬರ್ಬೇಕೀಗ. ಸೊ ಅದಕ್ಕೆ ನೀವೇ ಹೆಲ್ಪ್ ಮಾಡ್ಬೇಕಾಗುತ್ತೆ. ಮಾಧ್ಯಮದವ್ರು ಎಷ್ಟು ಸಪೋರ್ಟ್ ಮಾಡ್ತೇವೆ ನಮ್ಗೆ ಅಷ್ಟು ಒಳ್ಳೇದು ಅಂತ ಅನ್ಸುತ್ತೆ. ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೇವೆ.